ನಮಸ್ಕಾರಮ್ಮ. ನಮಸ್ಕಾರ. ಯಾವ ಊರಿಂದ ಬರ್ತಿದ್ದೀರಾ ನೀವು? ನಮ್ದು ಬೆಂಗಳೂರು. ಸರಿ ಸರಿ. ಯಾವ ಏರಿಯಾ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ನಮ್ದು ಯಶವಂತಪುರ. ಸರಿ ಸರಿ ಮೇಡಮ್. ನೀವು ಇವಾಗ ಎಲ್ಲಿ ಪಾದಯಾತ್ರೆ ಹೋಗ್ತಿದ್ದೀರಾ? ನಾವು 12 ಜ್ಯೋತಿರ್ಲಿಂಗ ಪಾದಯಾತ್ರೆ ಮುಗಿಸಿ ಬಂದಿದ್ದೀವಿ, 10,000 ಕಿಲೋಮೀಟರ್. ಓಕೆ ಓಕೆ ಅಮ್ಮ. ಈಗ 18 ಶಕ್ತಿಪೀಠಕ್ಕೆ ಹೋಗ್ತಾ ಇದ್ದೀವಿ. ಸರಿ ಅಂದ್ರೆ ಸರಿ ಬೆಂಗಳೂರಿಂದ ಹೊರಟಿದ್ದು ಸರಿ ಸರಿ. ಚಾಮುಂಡೇಶ್ವರಿ ಶಕ್ತಿಪೀಠ ಮುಗಿದ್ದು ಈಗ ಶ್ರೀಲಂಕಾ ಹೋಗ್ತಾ ಇದ್ದೀವಿ. ಶ್ರೀಲಂಕಾ ಹೋಗ್ತಿದ್ದೀರಾ? ಓಕೆ ಓಕೆ. ಯಾವ್ದು ಶಕ್ತಿಪೀಠ ಅಂತ ಅಂದ್ರೆ ಹಾಂ ಮೈಸೂರು, ಮತ್ತೆ ಮಹಾರಾಷ್ಟ್ರ, ಆಂಧ್ರ, ಶ್ರೀಲಂಕಾ, ಸರಿ. ಹಿಮಾಚಲ ಪ್ರದೇಶ, ಬಿಹಾರ, ಅಸ್ಸಾಂ, ಹಾಂ ಮತ್ತೆ ಜಮ್ಮು ಕಾಶ್ಮೀರ. ಓಕೆ ಇಷ್ಟು ಕಡೆ ನಾವು ಪಾದಯಾತ್ರೆ ಹೋಗ್ತಾ ಇದ್ದೀವಿ. 1 ವರ್ಷ ಆಗುತ್ತೆ ಹೋಗ್ತಾ. ಓಕೆ ಓಕೆ. ತುಂಬ ಧನ್ಯವಾದಗಳು. ಸಪೋರ್ಟ್ ಮಾಡಬೇಕು, ನಮಗೆ ಉಳ್ಕೊಳ್ಳೋಕೆ ದೇವಸ್ಥಾನದಲ್ಲಿ ಪ್ಲೇಸ್ ಕೊಡಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ನಿಮಗೆ ನಮ್ಮ ಪ್ಲೇಸ್ ಕೊಡಲ್ಲ. ಇಲ್ಲ ಮೇಡಮ್, ಯಾಕಂದ್ರೆ ನೋಡಿ ಈ ಲಗೇಜ್ ಎತ್ಕೊಂಡು ನಾವು ಡೈಲಿ 50 ಕಿಲೋಮೀಟರ್ ನಡೆಯೋದು ತುಂಬಾ ಕಷ್ಟ ಇದೆ. ಓಕೆ ಓಕೆ ಸುಲಭ ಅಲ್ಲ ಅದು. ಓಕೆ. ಜನಗಳು ಸಾಯಂಕಾಲ ಆದ್ಮೇಲೆ ಸ್ವಲ್ಪ ನಮಗೆ ರೆಸ್ಟ್ ಮಾಡೋದಕ್ಕೆ ಪ್ಲೇಸ್ ಕೊಟ್ಟರೆ ಸಾಕು. ಬೆಳಗ್ಗೆ ಎದ್ದು ರೆಸ್ಟ್ ಮತ್ತೆ ನಿಮಗೆ ರಕ್ಷಣೆ ಕೊಡಬೇಕು ದಯವಿಟ್ಟು. ಓಕೆ. ನಾನು ಈ ನಮ್ಮ ಅನೂರು ಸೋಷಿಯಲ್ ಮೀಡಿಯಾ ಹಂಗೆ ಇನ್ನೊಂದು ಮಾತೇನಂದ್ರೆ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಚಾನಲ್ ಎಲ್ಲ ಇದ್ದೀನಿ. ಓಕೆ ಓಕೆ. ಜನಗಳು ಅದ್ರಲ್ಲಿ ನೋಡಿ ತುಂಬಾ ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲರೂ ನಿಜವಾಗ್ಲೂ ಧನ್ಯವಾದ. ಓಕೆ ಓಕೆ. ಥ್ಯಾಂಕ್ ಯು ಮೇಡಮ್. ಇವಾಗ ನಿಮ್ಮ ಪಾದಯಾತ್ರೆಯನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ನಮ್ಮ ಅನೂರು ಸೋಷಿಯಲ್ ಮೀಡಿಯಾ ವೆಂಕಟೇಶ್ ಅವ್ರನ್ನ ನಾವು ನಿಮ್ಮ ಪರವಾಗಿ ನಾವು ಕೇಳ್ಕೊಳ್ತಿದ್ದೀವಿ. ಸನ್ ನ್ಯೂಸ್ ಮತ್ತು ನೀವು ತಮಿಳ್ನಾಡು ಹೋಗ್ತಿದ್ದೀರಾ, ನಿಮಗೆ ಯಾವುದೇ ರೀತಿ ತೊಂದರೆ ಆಗದೆ ನಿಮಗೆ ರಕ್ಷಣೆ ಕೊಡಬೇಕಾಗಿ ನಮ್ಮ ಸನ್ ಟಿ ವಿ, ತಮಿಳ್ನಾಡು ಸನ್ ಟಿ ವಿ ಅವರ ವತಿಯಿಂದ ನಾವು ಕೇಳ್ಕೊಳ್ತಿದ್ದೀವಿ. ನಾವು ಇವಾಗ ನಿಮ್ಮ ಒಂದು ಪಾದಯಾತ್ರೆಯನ್ನು ಯಶಸ್ವಿ ಮಾಡಬೇಕಂತ ನಮ್ಮ ಅನೂರು ಪಬ್ಲಿಕ್ಕು ಮತ್ತು ನಮ್ಮ ಅನೂರು ಸೋಷಿಯಲ್ ಮೀಡಿಯಾ ವೆಂಕಟೇಶ್ ಅವರು ದಯವಿಟ್ಟು ಇದನ್ನು